ನಮಸ್ಕಾರ ಸ್ನೇಹಿತರೆ, ಇಂದಿನ ಶುಂಠಿ ದರ 4000 ತಲುಪಿದ ಹಿಮಾಚಲ ಶುಂಠಿ ಸ್ವಲ್ಪ ಸ್ಲೋ ಆಗಿ ಒಂದೇ ರೇಂಜಲ್ಲಿ ಸಾಗ್ತಾ ಇದೆ ರೆಗೋಡಿ ಶುಂಠಿ. ಸೊ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಖಂಡಿತ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಖಂಡಿತ ನೋಟಿಫಿಕೇಶನ್ ಬರುತ್ತೆ, ನೀವು ತಕ್ಷಣಕ್ಕೆ ಮಾಹಿತಿಯನ್ನು ಪಡೆಯಬಹುದು. ಸೊ ತಡ ಮಾಡೋದು ಬೇಡ, ವಿಡಿಯೋ ಶುರು ಮಾಡೋಣ. ಇಂದಿನ ಶುಂಠಿ ದರ ರೆಗೋಡಿ ಮತ್ತು ಹಿಮಾಚಲ ಶುಂಠಿನ ದರವನ್ನು ಬೇರೆ ಬೇರೆಯಾಗಿ ತಿಳಿಸ್ತಾ ಹೋಗ್ತೀನಿ. ಯಾಕೆ ಅನ್ನಂತ ನೋಡೋದಾದರೆ, ಹಿಮಾಚಲ ಮತ್ತು ರೆಗೋಡಿಗೆ ದರದಲ್ಲಿ ತುಂಬ ವ್ಯತ್ಯಾಸ ಇದೆ. ಹಿಮಾಚಲ ಶುಂಠಿ ಒಣ ಶುಂಠಿಗೆ ಹೋಗೋದ್ರಿಂದ ಸ್ವಲ್ಪ ರೇಟ್ ಹೆಚ್ಚಿದೆ. ರೆಗೋಡಿ ಶುಂಠಿ ಮಾರ್ಕೆಟಿಗೆ ಹೋಗೋದ್ರಿಂದ ಸ್ವಲ್ಪ ಒಂದೇ ರೇಂಜಲ್ಲಿದೆ ಅಂತಲೇ ಹೇಳ್ಬೋದು. ತಡ ಮಾಡೋದು ಬೇಡ, ದರ ನೋಡ್ಕೊಬಂದ್ಬಿಡೋಣ. ರೆಗೋಡಿ ಶುಂಠಿ ಇಂದಿನ ದರ ಏನಿದೆ ಅಂತ ನೋಡೋದಾದರೆ, ಹಾಸನದಲ್ಲಿ 60 ಕೆ ಜಿಯ ಬ್ಯಾಗ್ಗೆ 1500ರಿಂದ 1600 ವಾಷಿಂಗ್ ಇದೆ. ಪಿರಿಯಾಪಟ್ಟಣದಲ್ಲಿ 1450ರಿಂದ 1550 ಇದೆ. ಮೈಸೂರಲ್ಲಿ 1500ರಿಂದ 1600 ಇದೆ ವಾಷಿಂಗು. ಅರಸೀಕೆರೆಯಲ್ಲಿ 1450ರಿಂದ 1550 ಇದೆ ವಾಷಿಂಗು. ಎಲ್ಲ ಭಾಗಗಳಲ್ಲಿ ಅವರೇಜ್ ನೋಡೋದಾದರೆ 1500ರಿಂದ 1600 ಪ್ರತಿ ಬ್ಯಾಗಿಗೆ ರಿಗೋಡಿ ಶುಂಠಿ ಇದೆ ಅಂತಲೇ ಹೇಳ್ಬೋದು. ಭಾಳ ವ್ಯತ್ಯಾಸ ಏನೂ ಆಗಿಲ್ಲ. ಮುಂದಿನ ದಿನಗಳಲ್ಲಿ ವ್ಯತ್ಯಾಸ ಆಗೋದು ಕೂಡ ನಿರೀಕ್ಷೆ ಇಲ್ಲ ಅಂತಲೇ ಹೇಳ್ಬೋದು ರಿಗೋಡಿ ಶುಂಠಿಗೆ. ಯಾಕೆಂದರೆ ಅದು ಮಾರ್ಕೆಟಿಗೆ ಹೋಗ್ತಾ ಇದೆ. ಒಣ ಶುಂಠಿ ದರ ಹೆಚ್ಚಿರೋದ್ರಿಂದ, ಒಣ ಶುಂಠಿ ಸ್ವಲ್ಪ ಪ್ರಮಾಣ ರೇಟ್ ಹೆಚ್ಚಿರೋದ್ರಿಂದ ಹಿಮಾಚಲ ಶುಂಠಿಗೆ ಸ್ವಲ್ಪ ಬೇಡಿಕೆ ಇದೆ ಅಂತಲೇ ಹೇಳ್ಬೋದು. ಹಿಮಾಚಲ ಶುಂಠಿ ಪ್ರತಿ ಕ್ವಿಂಟಲ್ಗೆ 4100 ಗರಿಷ್ಠ ಮಟ್ಟ ತಲುಪಿದೆ. ಹಿಮಾಚಲ ಶುಂಠಿ ಏನೇನು ರೇಟ್ ಇದೆ ಅಂತ ನೋಡ್ಕೊಂಡು ಬಂದ್ಬಿಡೋಣ. ಹಿಮಾಚಲ ಶುಂಠಿ ಪ್ರತಿ ಕ್ವಿಂಟಲ್ ಬೆಲೆ ಶಿವಮೊಗ್ಗದಲ್ಲಿ 3500ರಿಂದ 4000 ತಲುಪಿದೆ ಅಂತ ಹೇಳ್ಬೋದು. ಹಾವೇರಿಯಲ್ಲಿ 3700ರಿಂದ ಗರಿಷ್ಠ 4000 ತಲುಪಿದೆ. ಗರಿಷ್ಠ ಎಷ್ಟು ಆಗಿದೆ ಅಂತ ನೋಡೋದಾದರೆ 4100 ರೂಪಾಯಿ ಆಗಿದೆ. ಕನಿಷ್ಠ 3200 ರೂಪಾಯಿವರೆಗೂ ಕೂಡ ಮಾರ್ಕೆಟಲ್ಲಿ ದರ ಇದೆ ಅಂತ ಹೇಳ್ಬೋದು. ಈ ಹಿಮಾಚಲ ಶುಂಠಿಗೆ ರೇಟ್ ಯಾವುದ್ರ ಮೇಲೆ ಫಿಕ್ಸ್ ಆಗುತ್ತೆ ಅಂತ ನೋಡೋದಾದರೆ, ಅದರ ಗುಣಮಟ್ಟ ಸುಮಾರು ಒಂದು 10 ತಿಂಗಳು ಕಂಪ್ಲೀಟ್ ಆಗಿರಬೇಕು. ಅದರಲ್ಲಿ ಔಟರ್ನ್ ಇರಬೇಕು, ಅಂದರೆ ಕೆಚ್ಚು ಅಂತ ಹೇಳ್ತೀವಲ್ಲ, ಅದು ಚೆನ್ನಾಗಿದ್ದರೆ ಖಂಡಿತ ಕೂಡ ಒಳ್ಳೆ ಬೆಲೆ ಸಿಗ್ಬೋದು ಅಂತಲೇ ಹೇಳ್ಬೋದು. ಮುಂದಿನ ದಿನಗಳಲ್ಲಿ ಹಿಮಾಚಲ ಶುಂಠಿಗೆ ಒಳ್ಳೆಯ ಬೇಡಿಕೆ ಬರುವ ನಿರೀಕ್ಷೆ ಮಾತ್ರ ಇದೆ. ಯಾಕೆ ಅನ್ನೋದಾದರೆ, ಒಣ ಶುಂಠಿ ರೇಟ್ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಹಿಮಾಚಲ ಶುಂಠಿ ದರ ಕಡಿಮೆ ಆಗೋದಿಲ್ಲ. ಒಣ ಶುಂಠಿ ಏನಾದರೂ ಬೈ ಚಾನ್ಸ್ ಆಗಿ ದರ ಕಡಿಮೆ ಆದರೆ ಖಂಡಿತ ಕೂಡ ಹಿಮಾಚಲ ಶುಂಠಿ ಕೂಡ ಕಡಿಮೆ ಆಗೋ ಸಾಧ್ಯತೆ ಇದೆ. ಮುಂದಿನ ದಿನಗಳಲ್ಲಿ ಹಿಮಾಚಲ ಶುಂಠಿಗೆ ಒಳ್ಳೆ ಬೇಡಿಕೆ ಬರುವ ನಿರೀಕ್ಷೆ ಇದೆ ಅಂತಲೇ ಹೇಳ್ಬೋದು. ಇದೇ ರೀತಿಯ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಖಂಡಿತ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಈ ಥರದ ಮಾಹಿತಿಗಳು ಪ್ರತಿದಿನ ನಿಮಗೆ ಲಭ್ಯವಾಗುತ್ತೆ ಅಂತಲೇ ಹೇಳ್ತಿದ್ದೀನಿ. ಧನ್ಯವಾದಗಳೊಂದಿಗೆ ನಿಮ್ಮ ಕೃಷಿ ಸ್ನೇಹಿತ ಕೃಷ್ಣ ಆನೋಟಿ.